ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಅರಣ್ಯವಾಸಿಗಳು ಗಿಡ ನೆಡುವ ಅಭಿಯಾನಕ್ಕೆ ಸಂಪೂರ್ಣ ಸಜ್ಜು. ಜೂನ್ 21ರಿಂದ ಜುಲೈ 11ರವರೆಗೆ ಜಿಲ್ಲೆಯಲ್ಲಿ ವೃಕ್ಷಾರೋಪಣ ಹಬ್ಬ. ರವೀಂದ್ರ ನಾಯ್ಕ್. ರೋಟರಿ ವತಿಯಿಂದ ಮಹಿಳೆಯರಿಗೆ ಹಲಸಿನ ತರಬೇತಿ ಕಾರ್ಯಾಗಾರ ಅತ್ಯಂತ ಯಶಸ್ವಿ. ಉತ್ತಮ ಆರೋಗ್ಯದಿಂದ ಕೆಲಸದಲ್ಲಿ ದಕ್ಷತೆ. ಡಾಕ್ಟರ್ ದಿಲೀಶ್ ಶಶಿ. ಮಳಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಮುಂಗಾರು ಪೂರ್ವ ಸಭೆ. ಹಾನಗಲ್ನಲ್ಲಿ ಉಚಿತ ಟೈಲರಿಂಗ್ ತರಬೇತಿಯನ್ನು ಉದ್ಘಾಟಿಸಲಾಯಿತು. ರೈತರಿಗೆ ಗೊಬ್ಬರದ ಕೊರತೆ ಆಗದಂತೆ ಕ್ರಮ ವಹಿಸಬೇಕು. ಶಾಸಕ ಶಿವರಾಮ್ ಹೆಬ್ಬಾರ್. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಆಯೋಗ ಬದ್ಧ. ನಿಸಾರ್ ಅಹಮದ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ಸ್ವೀಪ್ ಕಾರ್ಯಕ್ರಮ. ಸಿದ್ದಾಪುರ ತಾಲೂಕಿನ ದೊಡ್ಡಮನೆ ಸಮೀಪದ ಚಿಕ್ಕತೋಟದ ಕಾರ್ತಿಕ್ ಭಟ್ ಸಾರಂಗ ಅತ್ಯುತ್ತಮ ಸಾಧನೆ. ಜೂನ್ 21ರಂದು ತನ್ನದಲ್ಲದ ತಪ್ಪಿಗೆ ಕೃತಿ ಲೋಕಾರ್ಪಣೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜೂನ್ 21ರಿಂದ ಜುಲೈ 11ರವರೆಗೆ ನಿರಂತರ 21 ದಿನ ಉತ್ತರ ಕನ್ನಡ ಜಿಲ್ಲಾದ್ಯಂತ ದಶಲಕ್ಷ ಗಿಡ ನೆಡುವ ಅಭಿಯಾನದ ಅಂಗವಾಗಿ ಗಿಡ ನೆಡುವ ಅಭಿಯಾನಕ್ಕೆ ಅರಣ್ಯವಾಸಿಗಳು ಸಜ್ಜಾಗಿದ್ದಾರೆಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಕಳೆದ 1 ದಶಕದಿಂದ ಜಿಲ್ಲೆಯಲ್ಲಿ ಪರಿಸರ ಜಾಗೃತಿ ಉಂಟು ಮಾಡುವ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ಹಮ್ಮಿಕೊಂಡಿರುವ ಗಿಡ ನೆಡುವ ಕಾರ್ಯಕ್ರಮ ಪ್ರಸಕ್ತ ವರ್ಷವೂ ಸಹಿತ ಯಶಸ್ವಿಗೊಳಿಸಲು ತಾಲೂಕಾ ಮಟ್ಟದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯನ್ನ ಸಂಘಟಿಸಿದ್ದು, ಆಯ್ದ ಸ್ಥಳಗಳಿಂದ ಲಕ್ಷಾಂತರ ಗಿಡಗಳನ್ನು ಸಂಗ್ರಹಿಸುವ ಕಾರ್ಯ ಭರದಿಂದ ಜರುಗಿದೆ ಎಂದು ಅವರು ತಿಳಿಸಿದರು. ಅಭಿಯಾನದ ಯೋಜನೆಯಂತೆ 100ಕ್ಕೂ ಮಿಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 500ಕ್ಕಿಂತ ಹೆಚ್ಚಿನ ಹಳ್ಳಿಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ವೃಕ್ಷಾರೋಪಣ ಹಬ್ಬವಾಗಿ ಆಚರಿಸಲು ಅರಣ್ಯವಾಸಿಗಳು ಉತ್ಸಾಹದಿಂದ ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ಅಭಿಯಾನಕ್ಕೆ ಹೆಚ್ಚಿನ ಒತ್ತು ನೀಡುವ ಹಿನ್ನೆಲೆಯಲ್ಲಿ ಪದ್ಮಶ್ರೀ ವಿಜೇತೆ ವೃಕ್ಷಮಾತೆ ದಿವಂಗತ ತುಳಸಿಗೌಡರ ಭಾವಚಿತ್ರದೊಂದಿಗೆ ವಿಶಿಷ್ಟವಾದ ಲಾಂಛನವನ್ನು ಬಿಡುಗಡೆಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಜೀವನಕ್ಕಾಗಿ ಅರಣ್ಯ ಭೂಮಿಯಲ್ಲಿ ಜೀವಿಸಿದ ಅರಣ್ಯವಾಸಿಗಳು ಅರಣ್ಯ ಸಾಂದ್ರತೆ ಹೆಚ್ಚಿಸುವ ಮನೋಭಾವನೆ ವೃದ್ಧಿಸುವ ಉದ್ದೇಶದಿಂದ ಗಿಡ ನೆಡುವ ಕಾರ್ಯಕ್ಕೆ ಹೋರಾಟಗಾರರ ವೇದಿಕೆಯು ಹಮ್ಮಿಕೊಳ್ಳುವ ಮೂಲಕ ಕಾರಣವಾಗಿದೆ ಎಂದು ತಿಳಿಸಿದರು. ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ಹಿತದೃಷ್ಟಿಯಿಂದ ಅನೇಕ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಶಿರಸಿ ರೋಟರಿ ಕ್ಲಬ್ ನಿರಂತರವಾಗಿ ಮಾಡುತ್ತಾ ಬರುತ್ತಿರುವುದು ಅತ್ಯಂತ ಶ್ಲಾಘನೀಯ ಕೆಲಸವಾಗಿದೆ ಎಂದು ಹುಲೇಕಲ್ ವಲಯದ ಅರಣ್ಯಾಧಿಕಾರಿ ಶಿವಾನಂದ್ ನಿಂಗಾಣಿ ಹೇಳಿದರು. ಅವರು ರೋಟರಿ ಕ್ಲಬ್, ಶಿವಗಂಗಾ ಸಂಜೀವಿನಿ ಕೊಡ್ನಗದ್ದೆ ಒಕ್ಕೂಟ ಮತ್ತು ಸ್ವರ್ಣಶ್ರೀ ಸಂಜೀವಿನಿ ಒಕ್ಕೂಟ ವಾನಳ್ಳಿ ಇವರ ಆಶ್ರಯದಲ್ಲಿ ವಾನಳ್ಳಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ 2 ದಿನಗಳ ಹಲಸಿನ ಮೌಲ್ಯವರ್ಧನೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರೊಫೆಸರ್ ಕೆಎನ್ ಹೊಸಮನಿಯವರು ಮಾತನಾಡಿ, ಶಿರಸಿ ರೋಟರಿ ನಿರ್ವಹಿಸಿದ ಅನೇಕ ಸಮಾಜಮುಖಿ ಚಟುವಟಿಕೆಗಳ ಕುರಿತು ಇಂದಿನ ಹಲಸಿನ ಮೌಲ್ಯವರ್ಧನೆ ತರಬೇತಿ ಕಾರ್ಯಾಗಾರ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಾಮರ್ಥ್ಯವನ್ನು ವೃದ್ಧಿಸಲು ಸಹಾಯಕವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಒಕ್ಕೂಟ ಅಧ್ಯಕ್ಷರುಗಳಾದ ಶ್ರೀಮತಿ ತಾರಾ ಹೆಗಡೆ, ಶ್ರೀಮತಿ ಸುನಂದ ಹೆಗಡೆ ರೋಟರಿ ಕ್ಲಬ್ನ ಸಹಾಯಕ ಮತ್ತು ಸಹಕಾರವನ್ನು ನೆನೆದು ರೋಟರಿ ಕ್ಲಬ್ನವರು ಗ್ರಾಮೀಣ ಭಾಗದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ ಎಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಿರಸಿ ರೋಟರಿ ಕ್ಲಬ್ನ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಮಾತನಾಡಿ, ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುವ ಇಂಥ ತರಬೇತಿ ಕಾರ್ಯಾಗಾರ ಸಂಘಟಿಸಲು ಅವಕಾಶ ದೊರೆತಿರುವುದು ಸಂತೋಷ ತಂದಿದೆ. ಈ ಕಾರ್ಯಾಗಾರದ ಸಂಪೂರ್ಣ ಪ್ರಯೋಜನವನ್ನು ಮಹಿಳೆಯರು ಪಡೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸತೀಶ್ ಭಟ್ ನಾಡ್ಗುಳಿ, ಖಜಾಂಚಿ ವಿನಾಯಕ್ ಶೇಟ್, ಕೆಜಿ ಪ್ರಕಾಶ್ ಹಾಗೂ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಜಯರಾಮ್ ಹೆಗಡೆ ಹಾಜರಿದ್ದರು. ಶ್ರೀಮತಿ ಸುಮಂಗಲ ಹೆಗಡೆ ಸ್ವಾಗತಿಸಿದರು. ಶ್ರೀಮತಿ ಶುಭಮಂಗಳ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ಶ್ರೀ ಕಿರಣ್ ಭಟ್ ವಂದಿಸಿದರು. ಸರ್ಕಾರಿ ನೌಕರರು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುವುದರಿಂದ ಕಚೇರಿಯ ದೈನಂದಿನ ಕರ್ತವ್ಯಗಳನ್ನು ಮತ್ತಷ್ಟು ಉತ್ಸಾಹ ಮತ್ತು ದಕ್ಷತೆಯಿಂದ ಮಾಡಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು. ಅವರು ಬುಧವಾರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ನೌಕರರು ದಿನನಿತ್ಯದ ಹಲವು ಒತ್ತಡಗಳಿಂದ ತಮ್ಮ ಆರೋಗ್ಯದ ಕಡೆ ಗಮನ ನೀಡದಿದ್ದಲ್ಲಿ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ.
ಆದ್ದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚು ಆದ್ಯತೆ ನೀಡಿ ನಿಯಮಿತವಾಗಿ ತಪಾಸಣೆಗಳನ್ನು ಮಾಡಿಕೊಳ್ಳುವಂತೆ ತಿಳಿಸಿದ ಅವರು, ನೌಕರರಿಗೆ ಎಲ್ಲ ಅಗತ್ಯ ಆರೋಗ್ಯ ಸೇವೆಗಳು ಒಂದೇ ಕಡೆ ದೊರಕಿಸುವ ಉದ್ದೇಶದಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು, ಇದರ ಸಂಪೂರ್ಣ ಪ್ರಯೋಜನ ಪಡೆಯುವಂತೆ ತಿಳಿಸಿದರು. ಶಿಬಿರದಲ್ಲಿ ಅಧಿಕಾರಿ ಮತ್ತು ನೌಕರರಿಗೆ ರಕ್ತದೊತ್ತಡ, ಮಧುಮೇಹ, ಕಿವಿ, ಮೂಗು, ಗಂಟಲು, ಕಣ್ಣು, ದಂತ, ಮೂಳೆ, ಚರ್ಮ, ಕ್ಷಯರೋಗ, ಹೃದಯದ ಆರೋಗ್ಯ, ಮಾನಸಿಕ ಆರೋಗ್ಯ, ಸ್ತ್ರೀ ರೋಗಗಳ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಎಕ್ಸ್ರೇ ಮತ್ತು ಇಸಿಜಿ ಪರೀಕ್ಷೆಗಳನ್ನು ನಡೆಸಲಾಯಿತು. ಮುಂಡಗೋಡ ತಾಲೂಕಿನ ಮಳಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಆಡಳಿತಾಧಿಕಾರಿ ಕೃಷ್ಣ ಕೊಳ್ಳೂರ್ ಅಧ್ಯಕ್ಷತೆಯಲ್ಲಿ ಬುಧವಾರ ಮುಂಗಾರು ಪೂರ್ವ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಮೊಟ್ಟಮೊದಲು ಯಾವುದೇ ರೋಗ ರುಜಿನ ಹರಡದಂತೆ ಗ್ರಾಮಗಳ ಎಲ್ಲಾ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು. ರೈತರು ತಮ್ಮ ಕೆಲಸ ಕಾರ್ಯಗಳಿಗೆ ಕಾರ್ಯಾಲಯಕ್ಕೆ ಬಂದಾಗ ಸಿಬ್ಬಂದಿಗಳು ಸ್ಪಂದಿಸುವ ಮೂಲಕ ಅಭಿವೃದ್ಧಿ ಕುಂಠಿತವಾಗದಂತೆ ನೋಡಿಕೊಳ್ಳಬೇಕು. ಅಧ್ಯಕ್ಷರು ಇಲ್ಲ ಮತ್ತು ಸದಸ್ಯರು ಇಲ್ಲ ಎಂಬ ಕೊರತೆ ಜನಸಾಮಾನ್ಯರಲ್ಲಿ ನೀಗಿಸಬೇಕು. ಮಳೆಗಾಲ ಮುಗಿಯುವವರೆಗೂ ತಮ್ಮ ಅನುಮತಿ ಇಲ್ಲದೆ ಯಾವ ಸಿಬ್ಬಂದಿಯೂ ರಜಾ ತೆಗೆದುಕೊಳ್ಳಬಾರದು. ಆಡಳಿತಾಧಿಕಾರಿ ಅನುಮತಿ ತೆಗೆದುಕೊಂಡು ರಜಾ ಪಡೆಯಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಹಳೆಯ ಅಂಗನವಾಡಿ ಅಥವಾ ಶಾಲಾ ಕಟ್ಟಡಗಳ ಆವರಣದಲ್ಲಿರುವ ಆತಂಕಕಾರಿ ಗಿಡಗಳನ್ನು ಸರ್ವೆ ಮಾಡಿ ಅನಾಹುತ ಆಗುವ ಮುನ್ನವೇ ಅವುಗಳನ್ನು ತೆರವು ಮಾಡಿಸಬೇಕು ಮತ್ತು ವಿದ್ಯುತ್ ತಂತಿಗಳ ಮೇಲೆ ಯಾವುದಾದರೂ ಗಿಡಗಳು ಬೀಳುವ ಹಂತದಲ್ಲಿದ್ದರೆ ಅವುಗಳನ್ನು ಕಟಾವು ಮಾಡಿಸಬೇಕು. ಕೆರೆಗಳಿಗೆ ಈಜಾಡಲು ಯಾರೂ ಹೋಗದಂತೆ ದಂಡೆ ಮೇಲೆ ಫಲಕ ಅಳವಡಿಸುವುದು. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮಳೆಗಾಲದ ಪೂರ್ವ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಜಯಶ್ರೀ ಹಜಾರೆ, ವಾಟರ್ ಮ್ಯಾನ್ಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಔದ್ಯೋಗಿಕ ಅವಕಾಶಗಳೊಂದಿಗೆ ಮಹಿಳೆಯರ ಸಬಲೀಕರಣಕ್ಕೆ ಆದ್ಯತೆ ನೀಡಿದಲ್ಲಿ ಕುಟುಂಬದ ಸೌಖ್ಯ, ಆರ್ಥಿಕ ಹಿತವೂ ಸೇರಿ ಸಮಾಜದಲ್ಲಿ ನಿರುದ್ಯೋಗ ಸಮಸ್ಯೆಗಳನ್ನು ಪರಿಹರಿಸಿದಂತಾಗುತ್ತದೆ ಎಂದು ಲೊಯೋಲಾ ವಿಕಾಸ ಕೇಂದ್ರದ ನಿರ್ದೇಶಕ ವಿನ್ಸೆಂಟ್ ಜೋನ್ಸ್ ಹೇಳಿದರು. ಇಲ್ಲಿನ ಲೊಯೋಲಾ ವಿಕಾಸ ಕೇಂದ್ರದಲ್ಲಿ ಹ್ಯುಮ್ಯಾನಿಟಿ ಫೌಂಡೇಶನ್ನ ಪರಿವರ್ತನಾ ಕಲಿಕಾ ಕೇಂದ್ರ ಆಯೋಜಿಸಿದ್ದ ಹೊಲಿಗೆ ತರಬೇತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಯಂ ಉದ್ಯೋಗಕ್ಕೆ ಈಗ ಪಕ್ವವಾದ ಕಾಲವಾಗಿದೆ. ದುಡಿಯುವವರು ಮತ್ತು ಪರಿಶ್ರಮಿಸುವವರು ಮಾತ್ರ ಉತ್ತಮ ಆದಾಯ ಕಂಡುಕೊಳ್ಳಬಹುದಾಗಿದೆ. ಕಲಿಕೆಗಾಗಿ ಬಂದವರಿಗೆ ಉತ್ಸಾಹ, ಉತ್ತಮ ಉದ್ದೇಶವಿರಲಿ. ಹಾನಗಲ್ ತಾಲೂಕಿನ ಆಸಕ್ತ ಪ್ರತಿ ಯುವಕ ಯುವತಿಯರು ಸ್ವಯಂ ಉದ್ಯೋಗಿಗಳಾಗಬೇಕು ಎಂಬ ನಿರೀಕ್ಷೆ ಶಾಸಕ ಶ್ರೀನಿವಾಸ ಮಾನೆಯವರದ್ದಾಗಿದ್ದು, ಆ ಕಾರಣಕ್ಕಾಗಿಯೇ ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುವ ವಿವಿಧ ತರಬೇತಿಗಳನ್ನು ಉಚಿತವಾಗಿ ನೀಡಲು ವ್ಯವಸ್ಥೆ ಮಾಡಿದ್ದಾರೆ. ಇದರ ಸದುಪಯೋಗಕ್ಕೆ ಮುಂದಾಗಿ ಎಂದು ಕರೆ ನೀಡಿದರು. ಪರಿವರ್ತನಾ ಕಲಿಕಾ ಕೇಂದ್ರದ ಆಡಳಿತಾಧಿಕಾರಿ ಪ್ರೊಫೆಸರ್ ಮಾರುತಿ ಶಿಡ್ಲಾಪುರ ಅಧ್ಯಕ್ಷತೆ ವಹಿಸಿದ್ದರು. ಟೈಲರಿಂಗ್ ತರಬೇತಿದಾರರಾದ ವೀಣಾ ಕೊರಿಶೆಟ್ಟರ್, ಲೀಲಾವತಿ ಹೆಗಡೆ ವೇದಿಕೆಯಲ್ಲಿದ್ದರು. ಮುಂಡಗೋಡ ತಾಲೂಕಿನ ರೈತರಿಗೆ ಗೊಬ್ಬರದ ಕೊರತೆ ಆಗದಂತೆ ಹಾಗೂ ಆಗ್ರೋ ಕೇಂದ್ರದವರು ಗೊಬ್ಬರದ ಜೊತೆ ಲಿಂಕ್ ತೆಗೆದುಕೊಳ್ಳುವಂತೆ ರೈತರ ಮೇಲೆ ಒತ್ತಡ ಆಗದಂತೆ ಕ್ರಮ ವಹಿಸಬೇಕೆಂದು ಶಾಸಕ ಶಿವರಾಮ ಹೆಬ್ಬಾರ್ ಅವರು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಂಎನ್ ಮಹಾರೆಡ್ಡಿ ಅವರಿಗೆ ಸೂಚನೆ ನೀಡಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಶಾಸಕರು ಅಧಿಕಾರಿಗೆ ಸೂಚನೆ ನೀಡಿದರು. ಈ ವರ್ಷ ತಾಲೂಕಿನಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದೆ. ರೈತ ಸಮುದಾಯ ಆಕಾಶದಂತ ನೋಡುತ್ತಿದ್ದಾರೆ. ಭತ್ತ ಹಾಗೂ ಗೋವಿನ ಜೋಳದ ಬೆಳೆಗೆ ಮಳೆಯ ಅವಶ್ಯಕತೆ ತುಂಬಾ ಇದೆ. ಆದರೆ ಕೆಲ ದಿನಗಳಿಂದ ಮಳೆಗೆ ಮಾಯವಾಗಿದೆ ಎಂದರು. ಈ ವೇಳೆ ಕೃಷಿ ಅಧಿಕಾರಿ ಮಾತನಾಡಿ, ಈ ವರ್ಷ ನಮ್ಮ ತಾಲೂಕಿಗೆ ಯೂರಿಯಾ, ಡಿಎಪಿ ಸೇರಿದಂತೆ ವಿವಿಧ ಬಗೆಯ 8,000 ಟನ್ ಗೊಬ್ಬರದ ಬೇಡಿಕೆ ಇತ್ತು. ಆದರೆ ಇದುವರೆಗೂ ರೈತರಿಗೆ ಗೊಬ್ಬರ ವಿತರಣೆಯಾಗಿ ಇನ್ನು 3,000 ಟನ್ ಗೊಬ್ಬರ ತಾಲೂಕಿನಲ್ಲಿ ಸಂಗ್ರಹವಿದೆ. ಮಳೆಯ ಕೊರತೆಯಿಂದ ಗೊಬ್ಬರ ಮಾರಾಟವು ಕಡಿಮೆಯಾಗಿದೆ ಎಂದರು. ಈ ವೇಳೆ ಶಾಸಕ ಶಿವರಾಮ ಹೆಬ್ಬಾರ್ ಮಾತನಾಡಿ, ಗೊಬ್ಬರ ನೀಡುವಾಗ ರೈತರಿಗೆ ಲಿಂಕ್ ತೆಗೆದುಕೊಳ್ಳುವಂತೆ ಒತ್ತಾಯ ಹಾಕಬಾರದು. ಹಾಕಿದರೆ ಅಂತಹ ಅಂಗಡಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದ ಅವರು, ಈ ತಾಲೂಕಿನ ಗೊಬ್ಬರ ಹೊರಗಿನ ತಾಲೂಕಿಗೆ ಅಕ್ರಮವಾಗಿ ಸಾಗಾಟ ಮಾಡುವ ಬಗ್ಗೆ ದೂರುಗಳು ಬರುತ್ತಿವೆ. ಹಾಗಾಗಿ ಈ ಬಗ್ಗೆ ಜಾಗೃತಿ ವಹಿಸಬೇಕು ಎಂದರು. ಯಾವ ಪ್ರದೇಶದಲ್ಲಿ ಎಷ್ಟು ಬೆಳೆಯಲಾಗಿದೆ ಎಂದು ಶಾಸಕರು ಮಾಹಿತಿ ಕೇಳಿದರು. ಪ್ರಸ್ತುತ ವರ್ಷ ತಾಲೂಕಿನಲ್ಲಿ 2,500 ಹೆಕ್ಟೇರ್ ಗೋವಿನ ಜೋಳ ಕಡಿಮೆಯಾಗಿ ಭತ್ತ ಹೆಚ್ಚಿಗೆಯಾಗಿದೆ ಎಂದು ಅಧಿಕಾರಿಗಳು ಸಭೆಗೆ ತಿಳಿಸಿದರು. ತೋಟಗಾರಿಕೆ ಇಲಾಖೆ ಅಧಿಕಾರಿ ಸಭೆಗೆ ಮಾಹಿತಿ ನೀಡುತ್ತಾ, ತಾಲೂಕಿನಲ್ಲಿ ಮುಂಗಾರು ಮಳೆ ಕಡಿಮೆಯಾದ ಪರಿಣಾಮ ಅಡಕೆ ಹರಳು ಉದುರುತ್ತಿರುವ ಕೆಲವೆಡೆ ಕಂಡುಬಂದಿದೆ. ತಾಲೂಕಿನಲ್ಲಿ ಕೆಲವೆಡೆ ಎಲೆ ಚುಕ್ಕಿ ರೋಗವು ಕಾಣಿಸಿಕೊಳ್ಳುತ್ತಿದೆ ಎಂದು ಮಾಹಿತಿ ನೀಡಿದರು. ಶಾಸಕ ಹೆಬ್ಬಾರ್ ಮಾತನಾಡಿ, ಅಡಿಕೆ ಬೆಳೆ ಹಾನಿಯಾಗದಂತೆ ರೈತರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಬೆಳೆ ರಕ್ಷಣೆ ಮಾಡಿಸಬೇಕು ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಮಾತನಾಡಿ, ತಾಲೂಕಿನ ಹಲವಾರು ಅಂಗನವಾಡಿ ಕೇಂದ್ರಗಳ ಮುಂದೆ ಆತಂಕಕಾರಿ ಮರಗಳಿದ್ದು ಅವುಗಳನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಿಡಿಪಿಒ ತಿಳಿಸಿದರು. ಮರಗಳು ಬೀಳುವ ಹಂತದಲ್ಲಿದ್ದರೆ ಮಾತ್ರ ತೆರವುಗೊಳಿಸಿ, ಇಲ್ಲದಿದ್ದರೆ ಮರದ ಟೊಂಗೆಗಳನ್ನು ತೆರೆಯಿರಿ. ಮರಗಳನ್ನು ಬೆಳೆಸುವುದು ತುಂಬಾ ಕಷ್ಟ. ಮರಗಳನ್ನು
ಅನಾವಶ್ಯಕವಾಗಿ ಕತ್ತರಿಸಬೇಡಿ ಎಂದು ತಿಳಿಸಿದರು. ನಂತರ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ತಹಶೀಲ್ದಾರ್ ಎಂಎ ಪ್ರಸಾದ್, ಲೋಕೋಪಯೋಗಿ ಇಲಾಖೆ ಮಹಾದೇವಪ್ಪ, ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್, ಪಿಎಸ್ಐ ಮಂಜುನಾಥ್ ಗೌಡ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯದಲ್ಲಿನ ಅಲ್ಪಸಂಖ್ಯಾತರ ಕುಂದುಕೊರತೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸಬೇಕು. ಒಂದು ವೇಳೆ ಸ್ಪಂದನೆ ನೀಡದಿದ್ದರೆ ಅಂಥ ಅಧಿಕಾರಿಗಳ ವಿರುದ್ಧ ಆಯೋಗ ಕೆಲಸ ಮಾಡಲಿದೆ ಮತ್ತು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಹೇಳಿದರು. ಅವರು ಬುಧವಾರ ಶಿರಸಿ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಅಲ್ಪಸಂಖ್ಯಾತರ ಕುಂದುಕೊರತೆಗಳ ಕುರಿತ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದರು. ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯಗಳಾದ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್, ಪಾರ್ಸಿ ಸಮುದಾಯದ ನಾಗರಿಕರ ಅಭಿವೃದ್ಧಿಗಾಗಿ ಆಯೋಗಗಳನ್ನು ರಚಿಸಲಾಗಿದೆ. ಇದರ ಉಪಯೋಗಗಳನ್ನು ಅಲ್ಪಸಂಖ್ಯಾತರು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಕಮ್ಯುನಿಟಿ ಮುಖಂಡರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ನಾನು ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿ ಮೊದಲನೇದಾಗಿ ಕಾರವಾರ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀವಿ. ನಿನ್ನೆ ನಾವು ಕಾರವಾರದಲ್ಲಿ ಡೆಪ್ಟಿ ಕಮಿಷನರ್ ಆಫೀಸ್ನಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳಲ್ಲಿ ಮೀಟಿಂಗ್ ಮಾಡಿ ಒಂದು ರಿವ್ಯೂ ಮಾಡಿದ್ದೀವಿ. ಈಗ ನಾನು ಸಿರ್ಸಿನಲ್ಲಿ ಕೆಲವು ಜನರಿಗೆ ಅಲ್ಪಸಂಖ್ಯಾತರಿಗೆ ಭೇಟಿಯಾಗಿ ಒಂದು ಕುಂದುಕೊರತೆ ಏನಿದೆ ಅಂತ ಕೇಳಬೇಕು ಅಂತ ಈ ಸಿರ್ಸಿಗೆ ಬಂದಿದ್ದೀವಿ. ಅದರ ಜೊತೆಯಲ್ಲಿ ನಾನು ಒಂದು 1 or 2 ಸ್ಕೂಲ್ಸ್ ಇನ್ಸ್ಟಿಟ್ಯೂಷನ್ಸ್ ಯಾವ್ದಾರ ವಿಸಿಟ್ ಮಾಡಿ ಸಿರ್ಸಿನಲ್ಲಿ ಜನರಿಗೆ ಮಾತಾಡಿ ಸಮಸ್ಯೆ ಏನಿದೆ ಅದು ನಾವು ಆಮೇಲೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೆ ಪರಿಹಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ದಿಲೀಶ್ ಶಶಿ ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಸಂವಾದದ ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ಸ್ವೀಪ್ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿಗಳಿಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯ ವಿವಿಧ ಯೋಜನಾಧಿಕಾರಿಗಳು, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು, ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಸ್ವೀಪ್ ಸಮಿತಿಯ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನರ್ಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸದಾಪುರ ತಾಲೂಕಿನ ದೊಡ್ಡಮನೆ ಸಮೀಪದ ಚಿಕ್ಕ ತೋಟದ ಕಾರ್ತಿಕ್ ಭಟ್ ಸಾರಂಗ ಚಾರ್ಟೆಡ್ ಅಕೌಂಟೆಂಟ್ ಅಂತಿಮ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಉತ್ತೀರ್ಣರಾಗಿ ಸಾಧನೆ ಮಾಡಿದ್ದಾರೆ. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಪೂರೈಸಿ ಕುಮಟಾದ ಡಾಕ್ಟರ್ ಎ.ವಿ. ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪದವಿ ಶಿಕ್ಷಣ ಪಡೆದು ಸಿಎ ತರಬೇತಿ ಪಡೆದು ಮೊದಲ ಪ್ರಯತ್ನದಲ್ಲಿಯೇ ಉತ್ತೀರ್ಣರಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್, ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಸಾಧನೆಗೈದಿರುವುದು ಉಲ್ಲೇಖನೀಯ. ಇವರು ದೊಡ್ಡಮನೆ ಸಮೀಪದ ಚಿಕ್ಕ ತೋಟದ ಸಾರಂಗ ಕುಟುಂಬದ ಗೋಪಾಲ ಭಟ್ಟ ಮತ್ತು ಲತಾ ದಂಪತಿಯ ಪುತ್ರ. ಸಾಧನೆಗೆ ಕುಟುಂಬದವರು, ಹಿತೈಷಿಗಳು ಹರ್ಷ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ. ಶಿರಸಿ ನಗರದ ನೆಮ್ಮದಿ ಆವರಣದಲ್ಲಿರುವ ರಂಗಧಾಮದಲ್ಲಿ ಜೂನ್ 21ರಂದು ಸಂಜೆ 4 ಗಂಟೆಗೆ ಹೊಸಪೇಟೆ ಯಾಜಿ ಪ್ರಕಾಶನ ಪ್ರಕಟಿಸಿರುವ ಕರ್ನಾಟಕ ರಾಷ್ಟ್ರೀಯ ರಸ್ತೆ ಸಾರಿಗೆ ಸಂಸ್ಥೆಯ ವಿಶ್ರಾಂತ ವಿಭಾಗೀಯ ಹಿರಿಯ ನಿಯಂತ್ರಣಾಧಿಕಾರಿ ವಿವೇಕ್ ಐ ಹೆಗಡೆಯವರ 3ನೇ ಕೃತಿ ತನ್ನದಲ್ಲದ ತಪ್ಪಿಗೆ ಕಥಾ ಸಂಕಲನ ಬಿಡುಗಡೆಗೊಳ್ಳಲಿದೆ. ವಿಶ್ರಾಂತ ಪ್ರಾಚಾರ್ಯ ಮತ್ತು ವಿಮರ್ಶಕರಾದ ಆರ್.ಡಿ. ಹೆಗಡೆ ಆಲ್ಮನೆ ಕೃತಿ ಲೋಕಾರ್ಪಣೆ ಮಾಡಲಿದ್ದು, ವಿಶ್ರಾಂತ ಸಂಪಾದಕ ಮತ್ತು ಸಾಹಿತಿಗಳಾದ ಅಶೋಕ್ ಹಾಸ್ಯಗಾರ ಅಧ್ಯಕ್ಷತೆ ವಹಿಸುವರು. ಯಾಜಿ ಪ್ರಕಾಶನದ ಪ್ರಕಾಶಕಿ ಸವಿತಾ ಯಾಜಿ, ವಿದ್ಯಾನಗರ ರುದ್ರಭೂಮಿ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥ ವಿ.ಪಿ. ಹೆಗಡೆ ಹಾಗೂ ಪ್ರತಿಕಾರ ವಿವೇಕ್ ಹೆಗಡೆ ಉಪಸ್ಥಿತರಿರಲಿದ್ದು, ಚಿಂತಕ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ರವಿ ಹೆಗಡೆ ಗಡಿಹಳ್ಳಿ ಕಾರ್ಯಕ್ರಮ ನಿರ್ವಹಿಸುವುದಾಗಿ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಣ್ಯವಾಸಿಗಳು ಗಿಡ ನೆಡುವ ಅಭಿಯಾನಕ್ಕೆ ಸಂಪೂರ್ಣ ಸಜ್ಜು. ಜೂನ್ 21ರಿಂದ ಜುಲೈ 11ರವರೆಗೆ ಜಿಲ್ಲೆಯಲ್ಲಿ ವೃಕ್ಷಾರೋಪಣ ಹಬ್ಬ. ರವೀಂದ್ರ ನಾಯ್ಕ್. ರೋಟರಿ ವತಿಯಿಂದ ಮಹಿಳೆಯರಿಗೆ ಹಲಸಿನ ತರಬೇತಿ ಕಾರ್ಯಾಗಾರ ಅತ್ಯಂತ ಯಶಸ್ವಿ. ಉತ್ತಮ ಆರೋಗ್ಯದಿಂದ ಕೆಲಸದಲ್ಲಿ ದಕ್ಷತೆ. ಡಾಕ್ಟರ್ ದಿಲೀಶ್ ಶಶಿ. ಮಳಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಮುಂಗಾರು ಪೂರ್ವ ಸಭೆ. ಹಾನಗಲ್ನಲ್ಲಿ ಉಚಿತ ಟೈಲರಿಂಗ್ ತರಬೇತಿಯನ್ನು ಉದ್ಘಾಟಿಸಲಾಯಿತು. ರೈತರಿಗೆ ಗೊಬ್ಬರದ ಕೊರತೆ ಆಗದಂತೆ ಕ್ರಮ ವಹಿಸಬೇಕು. ಶಾಸಕ ಶಿವರಾಮ್ ಹೆಬ್ಬಾರ್.
ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಆಯೋಗಬದ್ಧ ನಿಸಾರ್ ಅಹಮದ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ಸ್ವೀಪ್ ಕಾರ್ಯಕ್ರಮ. ಸಿದ್ದಾಪುರ ತಾಲೂಕಿನ ದೊಡ್ಡಮನಿ ಸಮೀಪದ ಚಿಕ್ಕತೋಟದ ಕಾರ್ತಿಕ್ ಭಟ್ ಸಾರಂಗ ಅತ್ಯುತ್ತಮ ಸಾಧನೆ. ಜೂನ್ 21ರಂದು ತನ್ನದಲ್ಲದ ತಪ್ಪಿಗೆ ಕೃತಿ ಲೋಕಾರ್ಪಣೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.